ಎಷ್ಟೇ ದುಬಾರಿ ಬಟ್ಟೆ ಆದ್ರೂ ಒಂದಷ್ಟು ದಿನ ಆದ್ಮೇಲೆ ಮಾಸೋದಕ್ ಶುರು ಆಗತ್ತೆ, ಹಾಳಾಗೋಕ್ ಶುರು ಆಗತ್ತೆ, ಹರಿದು ಹೋಗುತ್ತೆ. ದುಬಾರಿ ಒಡವೆಗಳು ಕೂಡ ಒಂದೊಂದ್ಸಲ ಕಳೆದು ಹೋಗುತ್ತೆ. ಯಾವಾಗ್ಲೂ ಅದ್ರ ಜೊತೆ ಇರೋದು ಅಂದ್ರೆ ಅದ್ ಹೇಗ್ ಸಾಧ್ಯ ಹೇಳಿ? ಹಾಗಾದ್ರೆ ಸದಾ ಅವ್ರ ಜೊತೆ ಇರುವಂಥದ್ದು ಏನ್ ಕೊಡಬಹುದು ನಾವು? ಉತ್ತರ ಏನು ಅಂದ್ರೆ ಒಳ್ಳೆ ಸಮಯ. ಈಗ ನೀವು ಯಾರಿಗಾದ್ರೂ ಒಳ್ಳೆ ಉಡುಗೊರೆ ಕೊಡಬೇಕು ಅಂದ್ರೆ ಅವ್ರ ಜೊತೆ ಚೆನ್ನಾಗಿ ಸಮಯ ಕಳೀರಿ. ಯಾಕೆ ಅಂದ್ರೆ ದಿನ ದಿನ ಸಮಯ ಕಳೀತಾನೆ ಹೋದ್ರೂ ಕೂಡ ಅದು ಹಳೇದಾಗೋದಿಲ್ಲ, ಸದಾ ನಮ್ಮ ಮನ್ಸಲ್ಲಿ ಜೀವಂತವಾಗಿರುತ್ತೆ. ಮತ್ತ ಮುಗುಳ್ನಗೆಯ ಕ್ಷಣಗಳನ್ನ ಯಾರು ಅವರಿಂದ ಕಿತ್ಕೊಳ್ಳೋಕ್ಕೂ ಆಗಲ್ಲ, ಅವರಿಂದ ಕದಿಯೋಕ್ಕೂ ಆಗಲ್ಲ. ಈಗ ಆನಂದದಿಂದ ಸಮಯ ಕಳೀರಿ, ಮತ್ತೆ ಪ್ರೀತಿಯಿಂದ ಹೇಳಿ ರಾಧೇ ರಾಧೆ. ಜೀವನದಲ್ಲಿ ಯಾವಾಗ್ಲೂ ಗುರಿ ಸಾಧನೆ ಮಾಡ್ಕೋಬೇಕು ಅಂತಿದ್ರೆ ನಾವ್ 2 ವಿಷಯನ ಜೊತೆಲಿ ಇಟ್ಕೊಂಡು ಹೋಗ್ಬೇಕು. ಮೊದಲನೇದು ನಮ್ ಗುರಿನ ಮುಟ್ಟೋ ನಿಶ್ಚಯ, ಮತ್ 2ನೇದು ನಮ್ಮ ಗುರಿ ಕಡೆಗೆ ಹೋಗ್ಬೇಕಾದ ದಾರಿ. ಎಲ್ರೂ ಇದನ್ನೇ ಮಾಡ್ತಾರೆ, ಆದ್ರೆ ಎಲ್ರೂ ತಮ್ಮ ಗುರಿನ ಮುಟ್ಟೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಗುರಿ ಸಿಕ್ತಿಲ್ಲ ಅನ್ನೋ ಸ್ಥಿತಿಲಿ ನಾವು ಸ್ವಲ್ಪ ಬದಲಾಗಬೇಕಾಗಿ ಬರುತ್ತೆ. ಕೆಲವರು ತಮ್ಮ ನಿರ್ಧಾರ ಬದಲಾಯಿಸ್ಕೋತಾರೆ, ಕೆಲವರು ತಮ್ಮ ದಾರಿನ. ಯಾರು ತಮ್ಮ ದಾರಿನ ಬದಲಾಯಿಸ್ಕೊಂಡು ಪ್ರಯತ್ನ ಮಾಡ್ತಾರೋ ಅವ್ರು ಖಂಡಿತ ಗೆದ್ದೇ ಗೆಲ್ತಾರೆ. ಆದ್ರೆ ತಮ್ಮ ನಿರ್ಧಾರ ಬದಲಾಯಿಸ್ಕೊಳ್ಳೋರು ಯಾವತ್ತೂ ಗೆಲುವಿನ ರುಚಿನ ನೋಡೋದೇ ಇಲ್ಲ. ಅದಕ್ಕೆ ನಿಮ್ ನಿರ್ಧಾರನ ಬದಲಾಯಿಸ್ಕೋಬೇಡಿ. ಯಾಕೆಂದ್ರೆ ನಿರ್ಧಾರ ಬದಲಾಯಿಸೋದ್ರಿಂದ ಚಂದ್ರನ್ಗೂ ಕೂಡ ಪೂರ್ಣಿಮೆ ದಿನ ಗ್ರಹಣ ಹಿಡಿಯತ್ತೆ. ನಿಮ್ಮ ನಿರ್ಧಾರವನ್ನ ಹಿಡಿದಿಟ್ಕೊಳ್ಳಿ, ನಿಮಗೆ ಗೆಲುವು ಖಂಡಿತ ಸಿಗತ್ತೆ. ರಾಧೇ ರಾಧೆ.